ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಆಚಾರ್ಯ ಕೃಪಾ ಮತ್ತು ದ್ರೋಣರ ಪರಾಜಯ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ವಿರಾಟ ಕುಮಾರ ರಥವನ್ನ ಓಡಿಸಿ ಕೃಪಾಚಾರ್ಯರ ಪ್ರದಕ್ಷಿಣೆಯನ್ನ ಮಾಡ್ತಾನೆ. ಮತ್ತೆ ಅವರ ಮುಂದೆ ರಥವನ್ನ ತಗೊಂಡು ಹೋಗಿ ನಿಲ್ಲಿಸ್ತಾನೆ. ಆಮೇಲೆ ಅರ್ಜುನ ಏನು ಮಾಡ್ತಾನೆ, ತನ್ನ ಹೆಸರನ್ನ ಹೇಳಿ ಪರಿಚಯ ಮಾಡ್ಕೊಳ್ತಾನೆ. ಮತ್ತೆ ದೇವದತ್ತ ಅನ್ನುವಂತಹ ಭಾರಿ ಶಂಖವನ್ನ ಊದ್ತಾನೆ. ಅದರಿಂದ ಎಷ್ಟು ದೊಡ್ಡ ಧ್ವನಿ ಆಯಿತು ಅಂತಂದ್ರೆ ಪರ್ವತಗಳೇ ಹೊಡೆದು ಹೋಗ್ತಾ ಇದೆಯೇನೋ ಅನ್ನೋ ಹಾಗೆ ಆ ಶಂಖನಾದ ಆಕಾಶದಲ್ಲೆಲ್ಲ ಮೊಳಗ್ತಾ ಇತ್ತು. ಮತ್ತೆ ಅದರಿಂದ ಹೊರಡ್ತಾ ಇದ್ದಂಥ ಪ್ರತಿಧ್ವನಿ ಅಂದರೆ ಅದರ ಕಂಪನ ಇದೆಯಲ್ಲ, ಅದು ವಜ್ರಪಾತದ ಹಾಗೆ ಇತ್ತು. ಯುದ್ಧಾರ್ಥಿಗಳಾದಂತಹ ಮಹಾರಥಿ ಕೃಪಾಚಾರ್ಯರು ಕೂಡ ಅರ್ಜುನನ ಮೇಲೆ ಕೋಪ ಮಾಡಿಕೊಂಡು ತಮ್ಮ ಶಂಖವನ್ನ ಜೋರಾಗಿ ಊದ್ತಾರೆ. ಅದರ ಶಬ್ದ 3 ಲೋಕಗಳಲ್ಲೂ ಕೂಡ ಆವರಿಸ್ಕೊಳ್ಳುತ್ತೆ. ಆಮೇಲೆ ಅವರು ತಮ್ಮ ಮಹಾನ್ ಧನಸ್ಸನ್ನ ಕೈಯಲ್ಲಿ ತಗೊಂಡು ಅದರ ಧ್ವನಿಯನ್ನ ಮಾಡ್ತಾರೆ. ಮತ್ತೆ ಅರ್ಜುನನ ಮೇಲೆ 10,000 ಬಾಣಗಳ ಮಳೆ ಸುರಿಸ್ತಾರೆ. ಮತ್ತೆ ವಿಕಟವಾದಂತಹ ಗರ್ಜನೆ ಅಂದ್ರೆ ಭಯಾನಕವಾಗಿರುವಂತಹ ಒಂದು ಗರ್ಜನೆಯನ್ನು ಕೂಡ ಮಾಡ್ತಾರೆ. ಆಗ ಅರ್ಜುನ ಬಲ್ಲ ಅನ್ನುವಂಥ ಚೂಪಾದ ಬಾಣವನ್ನ ಬಿಟ್ಟು ಕೃಪಾಚಾರ್ಯರ ಧನಸ್ಸನ್ನ ಮುರಿದೇ ಬಿಡ್ತಾನೆ. ಮತ್ತೆ ಕವಚವನ್ನು ಕೂಡ ತುಂಡು ತುಂಡು ಮಾಡಿಬಿಡ್ತಾನೆ. ಆದರೆ ಅವರ ಶರೀರಕ್ಕೆ ಸ್ವಲ್ಪ ಕೂಡ ಏಟಾಗ್ಲಿಲ್ಲ. ಕೃಪಾಚಾರ್ಯರು ಬೇರೆ ಧನಸ್ಸನ್ನ ಎತ್ಕೊಳ್ತಾರೆ, ಆದರೆ ಅರ್ಜುನ ಅದನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಈ ರೀತಿ ಯಾವಾಗ ಕೃಪಾಚಾರ್ಯರ ಬೇಕಾದಷ್ಟು ಧನಸ್ಸನ್ನ ಮುರಿದಾಕ್ಬಿಡ್ತಾನೋ ಆಗ ಅವರು ಪ್ರಜ್ವಲಿತವಾದಂತಹ ವಜ್ರದ ಹಾಗೆ ಹೊಳಿತಾ ಇರುವಂತಹ ಒಂದು ಶಕ್ತಿಯನ್ನ ಅರ್ಜುನನ ಮೇಲೆ ಎಸಿತಾರೆ. ಆಕಾಶದಿಂದ ಉಲ್ಕೆಯ ಹಾಗೆ ತನ್ನ ಮೇಲೆ ಬರ್ತಾ ಇರುವಂತಹ ಆ ಶಕ್ತಿಯನ್ನ ಅರ್ಜುನ ಏನ್ ಮಾಡ್ತಾನೆ, 10 ಬಾಣಗಳನ್ನ ಬಿಟ್ಟು ಕತ್ತರಿಸಾಕ್ಬಿಡ್ತಾನೆ. ಆಮೇಲೆ ಒಂದು ಬಾಣದಿಂದ ಕೃಪಾಚಾರ್ಯರ ರಥವನ್ನ ಕತ್ತರಿಸ್ತಾನೆ. 4 ಬಾಣಗಳಿಂದ 4 ಕುದುರೆಗಳಿಗೆ ಹೊಡೆದು ಮತ್ತೆ 6ನೇ ಬಾಣದಿಂದ ಸಾರಥಿಯ ತಲೆಯನ್ನ ಶರೀರದಿಂದ ಬೇರ್ಪಡಿಸ್ತಾನೆ. ಅಂದ್ರೇನು, ರಥ ಸಾರಥಿ ಎಲ್ಲರನ್ನೂ ಕೂಡ ಅವನು ನಾಶ ಮಾಡ್ಬಿಡ್ತಾನೆ. ಧನಸ್ಸು, ರಥ, ಕುದುರೆಗಳು, ಸಾರಥಿ ಎಲ್ಲವೂ ನಷ್ಟ ಆಗೋದ್ಮೇಲೆ ಕೃಪಾಚಾರ್ಯರು ಏನ್ ಮಾಡ್ತಾರೆ, ಈಗ ಕೈಯಲ್ಲಿ ಗದೆಯನ್ನ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಅದನ್ನ ಅರ್ಜುನನ ಮೇಲೆ ಎಸಿತಾರೆ. ಕೃಪಾಚಾರ್ಯರು ಆ ಗದೆಯನ್ನ ಬಹಳ ಎಚ್ಚರಿಕೆಯಿಂದ ಹಾಕಿರ್ತಾರೆ. ಆದ್ರೂ ಅರ್ಜುನ ಬಾಣವನ್ನ ಬಿಟ್ಟು ಅದನ್ನ ಅವರ ಕಡೆ ವಾಪಸ್ ಕಳಿಸ್ತಾನೆ. ಆಗ ಕೃಪಾಚಾರ್ಯರಿಗೆ ಸಹಾಯ ಮಾಡುವಂತಹ ಯೋಧರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಕುಂತಿ ನಂದನನನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕಿ ಬಾಣಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಕೃಪಾಚಾರ್ಯರನ್ನ ಕಾಯೋದಕ್ಕೆ ಅಂತಾನೆ ಕೆಲವು ಯೋಧರು ಇರ್ತಾರಲ್ಲ, ಅವರೆಲ್ಲ ಅವ್ರ ಸಹಾಯಕ್ಕೆ ಬರ್ತಾರೆ. ಇದನ್ನ ನೋಡಿ ವಿರಾಟ ಕುಮಾರನಾದ ಉತ್ತರ ಕುದುರೆಗಳನ್ನ ವಾಮ ಭಾಗದ ಕಡೆ ತಿರುಗಿಸ್ತಾನೆ. ಮತ್ತೆ ಯಮಕ ಅನ್ನುವಂಥ ಮಂಡಲವನ್ನ ಮಾಡಿ ಶತ್ರುಗಳ ವೇಗವನ್ನ ತಡಿತಾನೆ. ಆಗ ಅವರು ರಥಹೀನರಾದ ಕೃಪಾಚಾರ್ಯರನ್ನ ಜೊತೆಲಿ ಕರ್ಕೊಂಡು ಅರ್ಜುನನ ಹತ್ರ ಇದ್ರಲ್ಲ ಅಲ್ಲಿಂದ ಅವರನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗ ಕೃಪಾಚಾರ್ಯರು ರಣಭೂಮಿಯಿಂದ ಹೊರಟು ಹೋದ್ರು ಆಗ ಕೆಂಪು ಕುದುರೆಗಳ ರಥದಲ್ಲಿದ್ದಂಥ ಆಚಾರ್ಯ ದ್ರೋಣರು ಧನಸ್ಸು ಮತ್ತೆ ಬಾಣಗಳಿಂದ ಸುಸಜ್ಜಿತರಾಗಿ ಅರ್ಜುನನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಈಗ ಕೃಪಾಚಾರ್ಯರನ್ನ ಸೋಲಿಸ್ಬಿಟ್ಟ ಅವರು ಹೊರಟೋದ್ರು ಆ ಒಂದು ಯುದ್ಧ ಭೂಮಿಯಿಂದ. ಈಗ ಅದನ್ನು ನೋಡಿದಂತ ಆಚಾರ್ಯ ದ್ರೋಣರು ಬರ್ತಾರೆ. ಇಬ್ರು ಕೂಡ ಅಸ್ತ್ರವಿದ್ಯೆಯಲ್ಲಿ ಪೂರ್ಣ ಜ್ಞಾತರು, ಧೈರ್ಯವಂತರು ಮತ್ತೆ ಮಹಾನ್ ಬಲಶಾಲಿಗಳು. ಇಬ್ರು ಕೂಡ ಯುದ್ಧದಲ್ಲಿ ಪರಾಜಿತರಾಗುವಂತವ್ರು ಅಲ್ಲ. ಇಬ್ಬರು ಗುರು ಶಿಷ್ಯರ ಮಧ್ಯೆ ಹೋರಾಟ ಆಗ್ತಾ ಇರೋದನ್ನ ನೋಡಿ ಭರತ ವಂಶಿಗಳು ಆ ವಿಶಾಲವಾದ ಸೈನ್ಯ ಮತ್ತೆ ಮತ್ತೆ ನಡಗೋದಕ್ಕೆ ಶುರುವಾಗತ್ತೆ. ಅಂದ್ರೆ ಅಷ್ಟೊಂದು ಶಕ್ತಿಶಾಲಿಗಳು ಇವರಿಬ್ರು ಕೂಡ. ಇವರು ಹೊಡೆದಾಡ್ತಾ ಇರುವಂತಹ ರೀತಿಯನ್ನ ನೋಡಿ ಅವರೆಲ್ಲ ಹೆದರ್ಕೊಳ್ತಾರೆ. ಮಹಾರಥಿ ಅರ್ಜುನ ತನ್ನ ರಥವನ್ನ ದ್ರೋಣಾಚಾರ್ಯರ ಹತ್ರ ತಗೊಂಡು ಹೋಗ್ತಾನೆ. ಮತ್ತೆ ಅತ್ಯಂತ ಹರ್ಷದಿಂದ ತುಂಬಿ ಅವನು ಮುಗುಳ್ನಗುತ್ತಾ ತನ್ನ ಗುರುವಿಗೆ ಪ್ರಣಾಮವನ್ನ ಮಾಡಿ ಹೇಳ್ತಾನೆ, ಯುದ್ಧದಲ್ಲಿ ಸದಾ ಗೆಲುವನ್ನೇ ಪಡೆಯುವಂತ ಗುರುದೇವರೇ, ನಾವು ಈ ದಿನದ ತನಕ ಕಾಡಲ್ಲಿ ಅಲ್ದಾಡ್ತಾ ಇದ್ವಿ. ಅಂದ್ರೆ ಈಗ ಗುರುಗಳಿಗೆ ತನ್ನ ವಿಷಯವನ್ನ ಹೇಳ್ತಾ ಇದ್ದಾನೆ. ನಾನು ಈ ದಿನದವರೆಗೂ ಕೂಡ ಕಾಡಲ್ಲ ಅಲ್ದಾಡ್ತಾ ಇದ್ದೆ. ಈಗ ನಾನು ಶತ್ರುಗಳ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಬಂದಿದ್ದೀನಿ. ನೀವು ನಮ್ಮ ಮೇಲೆ ಕೋಪಿಸ್ಕೊಳ್ಬಾರ್ದು. ಎಲ್ಲಿವರೆಗೆ ನನ್ನ ಮೇಲೆ ನೀವು ಪ್ರಹಾರ ಮಾಡೋದಿಲ್ವೋ, ಅಂದರೆ ನೀವು ನನ್ನ ಮೇಲೆ ಶಸ್ತ್ರಗಳನ್ನು ಉಪಯೋಗಿಸೋದಿಲ್ವೋ, ನಾನು ಕೂಡ ನಿಮ್ಮ ಮೇಲೆ ಅಸ್ತ್ರವನ್ನು ಬಿಡೋದಿಲ್ಲ. ಈ ರೀತಿ ನಾನು ನಿರ್ಧಾರವನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮೊದಲು ನೀವೇ ನನ್ನ ಮೇಲೆ ಪ್ರಹಾರ ಮಾಡಿ. ಅಂದರೆ
ಮೊದಲು ನಾನು ನಿಮ್ಮ ಮೇಲೆ ಯಾವುದೇ ಶಸ್ತ್ರಗಳನ್ನು ಉಪಯೋಗಿಸೋದಿಲ್ಲ, ಹಾಗಂತ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ನೀವೇ ನನ್ನ ಮೇಲೆ ಶಸ್ತ್ರ ಪ್ರಯೋಗ ಮಾಡಿ, ಆಗ ಮಾತ್ರ ನಾನು ನಿಮ್ಮ ಜೊತೆ ಯುದ್ಧ ಮಾಡೋದು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ ಇಷ್ಟು ದಿವಸ ನಾವು ಕಷ್ಟಪಟ್ಕೊಂಡು ಕಾಡಲ್ಲಿ ಅಲ್ದಾಡ್ಕೊಂಡು ಬಂದಿದ್ದೀವಿ. ಈಗ ಶತ್ರು ಅಂದರೆ ದುರ್ಯೋಧನ ನಮ್ಮ ಶತ್ರು, ಅವನ ಮೇಲೆ ಯುದ್ಧ ಮಾಡಬೇಕು ಅಂತ ನಾವು ಬಂದಿರೋದು. ನೀವು ಅವನಿಗೆ ಸಹಾಯ ಮಾಡೋದಕ್ಕೆ ಅಂತಿದ್ದೀರಾ. ಆದರೆ ನೀವು ನನ್ನ ಗುರುಗಳು, ಎಲ್ಲಿವರೆಗೂ ನೀವು ನನ್ನ ಮೇಲೆ ಶಸ್ತ್ರಗಳನ್ನು ಬಿಡೋದಿಲ್ವೋ ಅಲ್ಲಿವರೆಗೂ ನಾನು ಶಸ್ತ್ರಗಳ ಪ್ರಯೋಗ ಮಾಡೋದಿಲ್ಲ. ಅದಕ್ಕೆ ನೀವೇ ಮೊದಲು ಶುರು ಮಾಡಿ ಅಂತಂದ್ಬಿಟ್ಟು ಅರ್ಜುನ ಹೇಳ್ತಾನೆ. ಮುಂದೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.